ಫೈನಲ್ ಆಡ್ರಿ 20-20 ಕೊಟ್ಟೇನು ಎಸ್ ಪಂದ್ಯ ಆರಂಭದಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸುರೇಶ್ ಆರಂಭದ ಮೊದಲನೇ ದಾಳಿಯಲ್ಲಿ ಪ್ರಸಾದ್ ಅವರನ್ನ ಅಂಗಡಿಯಿಂದ ಆಚೆ ಕಳಿಸ್ತಾ ಇದ್ದಾರೆ. ಲೆಫ್ಟ್ ಕಾರ್ನರ್ ಈ ಭಾಗದ ಆಟಗಾರನ ಲೈನ್ ಅಂಪೈರ್ ಕೇರ್ಫುಲಿ ನೋಡ್ರಿ. ಲೈನ್ ಅಂಪೈರ್ ಇಲ್ಲಿ ಎಲ್ಲರೂ ಕೇರ್ಫುಲಿ ನೋಡಿ. ಔಟ್ ಆದ ಟ್ಯಾಗ್ ಕೊಡ್ಬೇಕು. ಲೈನ್ ಅಂಪೈರ್ ಕೊಡ್ಬೇಕು. ಅವ್ರದಲ್ಲಿ ಕಂಪಲ್ಸರಿ खाली सोसायचं आहे. ಬೇಡ ಬಿಡ್ತೇನೆ ಮತ್ತೆ ಅದ್ಭುತವಾದಂತ ದಾಳಿ ಆಗ್ತಾ ಇದೆ. ನಮ್ಮ ಜಿಲ್ಲೆಯ ಹೆಮ್ಮೆ ಆಟಗಾರ ವಿಠಲ್ ನಾಗ್ನೂರ್ ಮೂಲದ ಆಟಗಾರ ಇವತ್ತಿನ ಪರ್ವತಗೌಡ ವಿದ್ಯಾಸಂಸ್ಥೆ ಕೊಣ್ಣೂರು ತಂಡದ ಪರವಾಗಿ ಡೋ ಆಡಾಯ್ ಥರ್ಡ್ ರೈಟ್ ಡಿಸೈಡ್ ರೈಟ್ ಡೂ ಆರ್ ಡೈ. ದಾಳಿ ಇದೆ. ಮುಂದಿನ ತಯಾರಿ ಬೆಳಗಾಂ ಡಿಸ್ಟ್ರಿಕ್ಟ್ ವರ್ಸಸ್ ಮಹಾಲಕ್ಷ್ಮಿ ಬೇಕೇರಿ. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ ಇಲ್ಲಿ. ಅದ್ಭುತವಾದ ಪ್ರಯತ್ನ. ಬೆಳಗಾಂ ಡಿಸ್ಟ್ರಿಕ್ಟ್ ವರ್ಸಸ್ ಮಹಾಲಕ್ಷ್ಮಿ ಬೇಕೇರಿ. ಮುಂದಿನ ತಯಾರಿ 3-0. 4 ಜನ ಆಟಗಾರರು ಮತ್ತೊಮ್ಮೆ ವಿಠಲ್. ಮತ್ತೊಂದು ಅದ್ಭುತವಾದ ದಾಳಿ ಆಗ್ತಾ ಇದೆ. ಮನೋಜ್ ಮತ್ತು ಓಂಕಾರ್ ಏಕಕಾಲದಲ್ಲಿ ಅಂಗಡಿಯಿಂದ ಆಚೆಗೆ ಹೋಗ್ತಾ ಇದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವೇಗದ ದಾಳಿಗಾರ ಬೋನಸ್ ಪ್ಲಸ್ ಪಾಯಿಂಟ್. ಮತ್ತೊಮ್ಮೆ ವಿಠಲ್ 5-2 ಪಂದ್ಯ. सुपड़ेगलान और जालेला कालीबसा बारामती प्लेयर्स लाइन पर ಕೂಡಿಸಿ ಅವರನ್ನ पूरा हेडर बड़ा ना करे ले तो बनी ना ना लो कम है ना 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 हां ना ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ. ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. 6-3 ಪಂದ್ಯ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್. ಅದ್ಭುತವಾದ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ರೋಚಕವಾದಂತ ಪಂದ್ಯ. 6-5 ಪಂದ್ಯ. ಪಂದ್ಯ ಸಾಗ್ತಾ ಇದೆ. 1 ಅಂಕದ ಅಂತರದಲ್ಲಿ ಕೊಣ್ಣೂರು ತಂಡ ಮುನ್ನಡೆಯಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಮುದ್ರಣ ನಗರಿ ಎಂದೇ ಖ್ಯಾತಿ ಪಡೆದಿರುವಂತಹ ಗದಗ ಜಿಲ್ಲೆಯ ಕೊಣ್ಣೂರು ಮೂಲದ ಆಟಗಾರ ಅಂಕಣದ ಒಳಭಾಗದಲ್ಲಿ 6-5 ಪಂದ್ಯ. ಬಕ್ಲೈನ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ.
ಥರ್ಡ್ ರೈಟ್ ಡಿಸೈಡ್ ರೈಟ್ ದಾಳಿ ಇದೆ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. ಬೆಂಚಿ ಮತ್ತು ಜಾಹೀರ್ ಅವರು ಏಕಕಾಲದಲ್ಲಿ ಅಂಗಣದಿಂದ ಆಚೆಗೆ ಹೋಗ್ತಾ ಇದ್ದಾರೆ. ಅಂಕಣದಲ್ಲಿ ತರ್ತಾ ಇದ್ದಾರೆ ಕೊಣ್ಣೂರು ತಂಡದಲ್ಲಿ. 7-7 ಸಮಬಲದ ಹೋರಾಟದಲ್ಲಿ ಪಂದ್ಯ. ಲೈನ್ ನಂಬರ್ ನೋಡ್ರಪ್ಪ, ಮತ್ತೊಂದು ಎಂತ ಪ್ರಯತ್ನ ಇಲ್ಲಿ. ರೈಡರ್ ಇಸ್ ಔಟ್. ಎಂತ ಕ್ಷಣಗಣನೆಯಲ್ಲಿ 8-7 ಪಂದ್ಯ. ಹಿಂದಿನ ದಾಳಿ ಮಲ್ಟಿ ಪಾಯಿಂಟ್ಸ್ ದಾಳಿ ಆಗುವ ಸಾಧ್ಯತೆ ಕ್ಷಣಾರ್ಧದಲ್ಲಿ ಒಂದೇ ಒಂದು ಇಂಚಿನಲ್ಲಿ ಮಿಸ್ಟೇಕ್ ಆಗಿ ದಾಳಿಗಾರ ಅಂಕಣದಿಂದ ಆಚೆಗೆ ಹೋಗಿದ್ದಾರೆ. ಕಬಡ್ಡಿ ನೋಡ್ಕೋತ ಕಡೆ ಹೋರಿ ನೀವು. ಮತ್ತೊಮ್ಮೆ ವಿಂಡಲ್ ದಾಳಿ ಭಾಗದಲ್ಲಿ ವೇಗದ ದಾಳಿಗಾರ ನೇರವಾದಂತಹ ರನ್ನಿಂಗ್ ಟಚ್ ಬರ್ತಾ ಇದೆ ಅಲ್ಲಿ. ರೈಟ್ ಕಾರ್ನರ್ ವಿಭಾಗದ ಆಟಗಾರನ ಮತ್ತೊಮ್ಮೆ ಅಂಕಣದಿಂದ ಹೊರಭಾಗಕ್ಕೆ ಕಳಿಸುವ ಪ್ರಯತ್ನದಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ. ಮನೋಜ್ ಅವರನ್ನ ಅಂಕಣದಿಂದ ಆಚೆ ಕಳಿಸ್ತಾ ಇದ್ದಾರೆ. 9-8 ಪಂದ್ಯ ಬಹಳ ಒಂದು ಒಮ್ಮೆ ನಾವು ಮುಂದ್ಗಡೆ ಒಮ್ಮೆ ನೀವು ಮುಂದ್ಗಡೆ ಎಂದಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯ, ಇದಾದ ನಂತರ ಮೊದಲನೇ ಫೈನಲ್ ಪಂದ್ಯ. ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. 10-9 ಪಂದ್ಯ. ಔಟ್ ಆಫ್ ಒನ್ ಪ್ಲೇಯರ್ ಕೂಡಿಸಿ ಲೈನ್ ನಂಬರ್ ಕೂಡಿಸಬೇಕು. ರನ್ನರ್ ರೋಚಕವಾದಂತ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. 10-10 ಸಮಬಲ. ಎಂತ ರೋಚಕವಾದಂತ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಒಳ್ಳೆಯ ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. ಮತ್ತೊಂದು ಅದ್ಭುತವಾದ ದಾಳಿ ಆಗ್ತಾ ಇದೆ ಇಲ್ಲಿ. ಎಂತ ಪ್ರಯತ್ನ ಇಲ್ಲಿ. ಕೊಣ್ಣೂರು ತಂಡ ಸಂಕಟಕ್ಕೆ ಸಿಲುಕ್ತಾ ಇದೆ. 13-10 ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. ಕೊಡ್ರಪ್ಪ, ಔಟ್ ಆದಾರ ಕೊಡ್ರಿ, ನೀವು ಕೊಡ್ರಿ, ದಯವಿಟ್ಟು ತೆಳಗ್ ಕೂತ್ಕೊಡ್ರಿ. ಅಲ್ಲಿ ಹಿಂದ್ಗಡೆ ಪ್ರೇಕ್ಷಕರು ಪಂದ್ಯವನ್ನ ಆಲಿಸ್ತಾ ಇದ್ದಾರೆ. ಸೂಪರ್ ಟಕಲ್ ಹಿಂದಿನ ದಾಳಿ ಭಾಗದಲ್ಲಿ ಪ್ರವೀಣ್ ಮತ್ತು ನಾಗ ಅಂಕಣದ ಒಳಭಾಗದಲ್ಲಿ ಅದ್ಭುತವಾದಂತಹ ವೇಗದ ದಾಳಿಗಾರ. ಲೈನ್ ನಂಬರ್ ನೀವು ಏನ್ ಹೇಳ್ತೀರಿ ಅದು ಫೈನಲ್. ಟೈಮ್ ಔಟ್. ನಾಗ ಮತ್ತು ವಿಠಲ್ ಅಂಕಣದಲ್ಲಿ ಎಡಬಿಡದ ಏಕಮುಖವಾಗಿ ದಾಳಿ ಮಾಡುತ್ತಿರುವ ಆಟಗಾರ.
ನಂಬರ್ ನೀವು ಬಹಳ ಅಲರ್ಟ್ ನಿಂತ್ಕೊಂಡ್ರಪ್ಪ, ನಿಮಗ್ ಕನ್ಫ್ಯೂಸ್ ಮಾಡ್ತಾರ ಅವ್ರ. 14-14 ಸಮಬಲ. ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ 14-14 ಸಮಬಲ. ನಿಮಗೆ ನಾವು ಕಡಿಮೆಲ್ಲ, ನಮಗೆ ನೀವು ಕಡಿಮೆಲ್ಲ ಅಂತ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವಿಠಲ್, ಮತ್ತೊಮ್ಮೆ ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. ವಿಶಲ್ ಕಡೆಗೆ ಗಮನ ಕೊಡಿ. ಸುಪಟಕಲ 2 ಜನ ಆಟಗಾರರು ಬೆಂಚಿ ಮತ್ತು ನಾಗ ಅಂಕಣದಲ್ಲಿ ಕಾದ್ ನೋಡ್ಬೇಕಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಟ್ಯಾಕಲ್ ಬರ್ತಾ ಇದೆ, ಎಂತ ಒಂದು ಟ್ಯಾಕಲ್, ಸೂಪರ್ ಟ್ಯಾಕಲ್. 2ನೇ ಬಾರಿಗೆ ಸೂಪರ್ ಟ್ಯಾಕಲ್ ನಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ. ಕೂಡ್ರಪ್ಪ, ಅಲ್ಲಿ ಔಟ್ ಆದಂತವ್ರು ದಯವಿಟ್ಟು ಕುತ್ಕೊಳ್ರಿ. 16-15 15-16. ಮತ್ತೊಮ್ಮೆ ನಾಗ ಒಂದೇ ಒಂದು ಅಂಕದ ಅಂತರದಲ್ಲಿ 16-15 ಪಂದ್ಯ. ಇಲ್ಲಿ ಮತ್ತೊಮ್ಮೆ ಪ್ರಸಾದ್ ಬಾಕ್ಲೈನ್ ಮಾಡಿ ವಾಪಸ್ ಆತಿಯನ್ನ ಪಡಿತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಬಳಸ್ತಾ ಇದ್ದಾರೆ ಜಾಯಿನ್, ತಂಡದ ಆಲ್ರೌಂಡರ್ ಆಟಗಾರ. ಪರ್ವತಗೌಡ ವಿದ್ಯಾಸಂಸ್ಥೆ ಕೊನ್ನೂರಿನಿಂದ ಆಗಮಿಸಿರುವಂತಹ ಆಟಗಾರರು ಅಂತಿಮ ಕ್ವಾರ್ಟರ್ ಫೈನಲ್ ನಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಬಾರಾಮತಿ ವಿರುದ್ಧ 16-15 ಪಂದ್ಯ. ಕೊನ್ನೂರು ತಂಡಕ್ಕೆ ಮಾಡು ಇಲ್ಲವೇ ಮಾಟಿ. ದಾಳಿಗೆ ಅಂಕ ಪಡೆಯಲೇಬೇಕಾದ ಒತ್ತಡ. ಅಂಗದ ಹುಡುಕಾಟದಲ್ಲಿ ನಾಗ ಕಾದು ನೋಡ್ಬೇಕಿಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ 5 ಜನ ಆಟಗಾರರು. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಈ ಒಂದು ಟ್ಯಾಕಲ್ ಮುಖೇನ 16-16 ಸಮಬಲ. ಬೆಳಗಾವಿ ಡಿಸ್ಟ್ರಿಕ್ಟ್ ಮಹಾಲಕ್ಷ್ಮಿ ಬೇಕೇರಿ ಕೊನೆ ಕರೆ. ಲೆಫ್ಟ್ ಕಾರ್ನರ್ ಜಾಹಿರ್ ಇದ್ರೆ, ರೈಟ್ ಕಾರ್ನರ್ ಬೆಂಚ್. ಮತ್ತೊಂದು ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್. 3ನೇ ಬಾರಿಗೆ ಟ್ಯಾಕಲ್ ನಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಆಟಗಾರರು. ಒಂದ್ಸಲ ಜೋರ್ ಚಪ್ಪಾಳೆ ಬರಲಿ ಆಪ್ನರು. ಸೂಪರ್ ಟ್ಯಾಕಲ್ ಗಳ ಸರ್ದಾರರು ಆಗ್ತಾ ಇದ್ದಾರೆ ಪರ್ವತಗೌಡ ವಿದ್ಯಾಸಂಸ್ಥೆಯ ಕೊನ್ನೂರು ತಂಡದ ಆಟಗಾರರು. ಸತತವಾಗಿ 3 ಬಾರಿಗೆ ಸೂಪರ್ ಟ್ಯಾಕಲ್ ಯಶಸ್ಸು ಕಾಣಿದ್ದಾರೆ. ಇಲ್ಲಿ ಮತ್ತೊಮ್ಮೆ ಜಾಯಿನ್. 2 ಅಂಕಗಳ ಅಂತರದಲ್ಲಿ ಕೊನ್ನೂರು ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಮತ್ತೊಮ್ಮೆ ಜಾಯಿನ್. 18-16. ಡೋಡೈ ದಾಳಿಯಲ್ಲಿ ಅನುಭವಿ ಆಟಗಾರ ಯಲ್ಲಪ್ಪರವರನ್ನು ಬಳಸ್ತಾ ಇದ್ದಾರೆ. ಎರಡು ಕಡೆಯಿಂದ ಹುಡುಕಾಟ. ಟೈಮ್. Third right, decide right. Do or die. ರೈಟ್ ಕಾರ್ನರ್ನಲ್ಲಿ ಯಲ್ಲಪ್ಪ ಇದ್ರ, ಲೆಫ್ಟ್ ಕಾರ್ನರ್ನಲ್ಲಿ ಜಾಹಿರ್. ಎಂತಾಗತ್ತ ಇಲ್ಲಿ ಮೀದಾನ ಹತ್ತಿರ ಇದ್ರು ಆದ್ರೂ ಕೂಡ ವಿಫಲ.
ಅಫಿಷಿಯಲ್ ಕೊನೆ 5 ನಿಮಿಷ. ಇಲ್ಲಿ ಮತ್ತೊಮ್ಮೆ ಬೆಂಚಿ ಕೊನೆ 5 ನಿಮಿಷದ ಘೋಷಣೆ ಆಗಿದೆ. शेवटची 5 मिनिट. बेळगाम डिस्ट्रिक्ट वर्ष महालक्ष्मी बेकेरी प्रथम सेमीफायनल पंद्य बेळगाम डिस्ट्रिक्ट वर्ष महालक्ष्मी बेकेरी ಎರಡು ತಂಡವರು ಮೈದಾನದಲ್ಲಿ ಬರಬೇಕು. ಇದು ನಿಮಗೆ ಕೊನೆ ಕರೆ. 20-16 ಪಂದ್ಯ. ಇಲ್ಲಿ ಮತ್ತೊಮ್ಮೆ ಬೆಂಚಿ ಕೊನೆ 4 ನಿಮಿಷ. The last 4 minutes go. Third right, decide right. Yellappa 20-16 ಪಂದ್ಯ. ಯಲ್ಲಪ್ಪನ ದಾಳಿ ಸೂಪರ್ ಟ್ಯಾಕಲ್ 2 points to ಬಾರಾಮತಿ. ಟೈಮ್ third right, decide right. ದಾಳಿ ಇದೆ. ಮಿಸ್ಟೇಕ್ ಆಗ್ತಾ ಇದೆ. ಇಲ್ಲಿ ಅವಸರವೇ ಅಪಾಯಕ್ಕೆ ಕಾರಣ. ಕೊನೆ 3 ನಿಮಿಷ. शेवटची 3 मिनिट. 19-20 19-20 ಪಂದ್ಯ ಯಾರು ಗೆಲ್ತಾರಂತೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇನ್ನೂ ಪಂದ್ಯ ಮುಗಿದಿಲ್ಲ. ಇಪ್ಪತ್ತು 19 ಪಂದ್ಯ 1 ಅಂಕದ ಅಂತರದಲ್ಲಿ. Third right, decide right. ಕೊನೆ 8 ನಿಮಿಷ. The last 2 minutes go. 20-19 ಪಂದ್ಯ. ದಾಳಿ ಇದೆ. ಅಂಕ ಪಡೆಯಲೇಬೇಕಾದಂತ ಒತ್ತಡ ಅಂಕದ ಹುಡುಕಾಟದಲ್ಲಿ. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಒಂದು ಟ್ಯಾಕಲ್ ಮುಖೇನ 20-20 ಸಮಬಲ. ಥರ್ಡ್ ರೈಟ್ 20-20 ಸಮಬಲ. क्या बात है, what a beautiful tackle. ಹೌದು ಲಿಯಾ. ಇಪ್ಪತ್ತೆರಡು 20 ಮತ್ತೊಮ್ಮೆ ವಿಠಲ. ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ. ಎಂತ ಪಂದ್ಯ. ನೋಡುಗರ ಗಮನ ಸೆಳೆದಿರುವಂತಹ ಬೆಕ್ಕೇರಿ ಕಬಡ್ಡಿ ವೈಭವ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ಕಿರಣ್ 21-22 ಎಂತ ಪಂದ್ಯ. ಬಾಕ್ಲೈನ್ ಮುಟ್ಟಲಿಕ್ಕೆ ಅವಕಾಶವಿಲ್ಲ.
ಏ ಯಾಕ್ರಪ್ಪ ಏ 9 ನಂಬರ್ ಕೊಡ್ಸ್ರಿ ಅವ್ರನ್ನ. ಮ್ಯಾಚ್ ಈಸ್ ಓವರ್.